ನಮಸ್ಕಾರ ಬಂಧುಗಳೇ, BB ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಮನುಷ್ಯನಿಗೆ ಬರ್ತಾ ಬರ್ತಾ ಮಾನವೀಯತೆ ಕಡಿಮೆ ಆಗ್ತಿದೆ ಬಂಧುಗಳೇ. ಅದೇ ರೀತಿ ಹಣದ ಹುಚ್ಚು ಹೆಚ್ಚಾಗುತ್ತಿದೆ ಸ್ನೇಹಿತರೆ. ಅದಕ್ಕೆ ಸಾಕ್ಷಿಯಾಗುವಂತೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯೊಬ್ಬರು ಮಕ್ಕಳ ತಟ್ಟೆಗೆ ಮೊಟ್ಟೆಯನ್ನು ಹಾಕಿ ಆ ಮೊಟ್ಟೆಯನ್ನು ವಿಡಿಯೋ ಮಾಡಿಕೊಂಡ ನಂತರ ಎತ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಸ್ನೇಹಿತರೆ. ಹೌದು ಬಂಧುಗಳೇ, ಅಲ್ಲಿ ನಿಜಕ್ಕೂ ಆಗಿದ್ದೇನು ಅಂತ ಕೇಳೋದಾದರೆ, ಫೋಟೋಗಷ್ಟೇ ಮಕ್ಕಳ ತಟ್ಟೆಗೆ ಮೊಟ್ಟೆಗಳನ್ನು ಹಾಕಿ ತಾವೇ ಗುಳುಂ ಮಾಡುತ್ತಿದ್ದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಈಗ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಕೊಪ್ಪಳ ಜಿಲ್ಲೆ ಗುಂಡೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಸ್ನೇಹಿತರೆ. ಸರ್ಕಾರದಿಂದ ಕೊಡಲಾಗುವ ಮೊಟ್ಟೆಯನ್ನು ಅಂಗನವಾಡಿ ಮಕ್ಕಳ ತಟ್ಟೆಗೆ ಹಾಕಿ ಫೋಟೋ ತೆಗೆದ ನಂತರ ವಾಪಸ್ ಕಸಿದುಕೊಂಡಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯನ್ನು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೋನ್ ಮಾಡಿ ಹೇಳಿ ಇವರನ್ನು ಅಮಾನತುಗೊಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಕೊಪ್ಪಳ ಜಿಲ್ಲೆ ಅಂಗನವಾಡಿಯಲ್ಲಿ ಮಕ್ಕಳು ವಿತರಿಸುವ ಮೊಟ್ಟೆಯಲ್ಲಿ ವಂಚನೆ ಎಸಗಿರುವ ಘಟನೆ ಈಗ ನಡೆದಿದ್ದು, ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದ 2ನೇ ಅಂಗನವಾಡಿ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ ಸ್ನೇಹಿತರೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮಿ, ಸಹಾಯಕಿ ಸೈನಜಾ ಬೇಗಂ ಇವರೊಬ್ಬರನ್ನು ಅಮಾನತುಗೊಳಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈಗಾಗಲೇ ಆದೇಶವನ್ನು ಕೊಟ್ಟು ಅಮಾನತುಗೊಳಿಸಲಾಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇದರ ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ನೀವು ನೋಡ್ತಿರ್ಬೋದು ಸ್ನೇಹಿತರೆ. ನಮಸ್ತೆ. ಓಂ ಶಾಂತಿ ಶಾಂತಿ. ಮೊದಲು ಎಲ್ಲ ಮಕ್ಕಳ ತಟ್ಟೆಗೆ ಮೊಟ್ಟೆಯನ್ನು ಹಾಕಿ ಅದನ್ನು ವಿಡಿಯೋ ಮಾಡಿಕೊಂಡ ನಂತರ ಆ ಮೊಟ್ಟೆಯನ್ನೇ ಎತ್ಕೊಂಡಿರುವ ಘಟನೆ ಈಗ ಬೆಳಕಿಗೆ ಬಂದಿದೆ ಸ್ನೇಹಿತರೆ. ಇನ್ನೊಂದು ಕಡೆ ಏನಾಗಿದೆ ಅಂದರೆ, ಯಾವುದೋ ಒಂದು ಮಗು ಮೊಟ್ಟೆಯನ್ನು ಬಾಯಿಗೆ ಇಡುವಷ್ಟರಲ್ಲಿ ಅದನ್ನು ಕಿತ್ಕೊಂಡು ಪುನಃ ಈಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದೊಂದು ಅಮಾನವೀಯ ಘಟನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಕ್ಕೋಸ್ಕರ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಸ್ನೇಹಿತರೆ. ಈ ವಿಚಾರ ತಿಳಿಸುತ್ತಿದ್ದ ಹಿನ್ನೆಲೆ ಇಮಿಡಿಯೇಟ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಸೂಕ್ತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಬಗ್ಗೆ ವಿಚಾರ ತಿಳಿತಿದ್ದಂತೆ ಸ್ಥಳೀಯರು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇನೇ ಆಗಲಿ ಬಂಧುಗಳೇ, ಮಕ್ಕಳ ತಟ್ಟೆಗೆ ಊಟ ಅಥವಾ ಮೊಟ್ಟೆನಾರ ಆಗಲಿ ಏನೇ ಆದರೂ ಅದನ್ನು ಕಿತ್ತು ಕಸಿದುಕೊಳ್ಳೋದು ಘೋರ ಪಾಪಕ್ಕೆ ಸಮ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು BB ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.